ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸನ್ರೈಸ್ ಆಸ್ಟ್ರೋ. ಇವತ್ತಿನ ವಿಚಾರ ಜ್ಯೋತಿಷ್ಯನ ಎಲ್ಲಿ ಬಳಸ್ಬೋದು ಅನ್ನೋದಕ್ಕೆ ಸಣ್ಣ ಉದಾಹರಣೆ. ಎಂಗೇಜ್ಮೆಂಟ್ ನಾವು ಹಲವಾರು ಸಾರಿ ನೋಡಿರ್ತೀವಿ. ಹಲವಾರು ಎಂಗೇಜ್ಮೆಂಟ್ಗಳು ಪೆಂಡಿಂಗಲ್ಲಿ ಉಳ್ಕೊಳ್ಳುತ್ತೆ ಅಥವಾ ಎಂಗೇಜ್ಮೆಂಟ್ಗೆ ಅಂತ ಹೋಗೋ ಸಮಯದಲ್ಲಿ ಏನಾದರೂ ಒಂದು ತಕರಾರುಗಳಾಗಿರುತ್ತೆ. ಲವ್ ಮ್ಯಾರೇಜ್ ಆಗಿರಲಿ, ಅರೇಂಜ್ ಮ್ಯಾರೇಜ್ ಆಗಿರಲಿ, ತಕರಾರು ಈ ಸಮಯ ಯಾವಾಗ ಬರುತ್ತೆ ಅನ್ನೋದನ್ನ ನೀವೇ ನೋಡ್ಕೊಳ್ಬೋದು. ಸ್ವತಃ ನಿಮ್ಮ ದಶಾಭುಕ್ತಿ ಯಾವ್ದು ರನ್ ಆಗ್ತಿದೆಯೋ ನೋಡ್ಕೊಳ್ಳಿ ಒಂದ್ಸರಿ. ಅಲ್ಲಿ ಏನಾದರೂ ದಶಾಭುಕ್ತಿಯಲ್ಲಿ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿ ಚಾಲ್ತಿಯಲ್ಲಿದ್ದರೆ ಎಂಗೇಜ್ಮೆಂಟ್ ಮುರಿದು ಬೀಳುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಈಗಾಗಲೇ ಪ್ರೀತಿ ಮಾಡಿ ಎಂಗೇಜ್ಮೆಂಟ್ ಬರ್ತಿರೋರಿಗೆ ದಶಾಭುಕ್ತಿಯಲ್ಲಿ ಈ ಕಾಂಬಿನೇಷನ್ಸ್ ಅಂದರೆ ಈ ಮನೆಗಳು ಚಾಲ್ತಿಯಲ್ಲಿ ಇದ್ದರೆ ಎಂಗೇಜ್ಮೆಂಟ್ ಪೆಂಡಿಂಗಲ್ಲಿ ಉಳ್ಕೊಳ್ಳುತ್ತೆ ಅಥವಾ ಮುರಿದು ಬೀಳುತ್ತೆ. ಅರೇಂಜ್ ಮ್ಯಾರೇಜ್ ಅವ್ರಿಗೂ ಅಷ್ಟೇ. ಈಗಾಗಲೇ ಬಂದು ಹೋದ ತಿಂಗಳು ಮಾತಾಡ್ಕೊಂಡು ಹೋಗಿದ್ವಿ, ಸಕ್ಸಸ್ಫುಲ್ ಆಗಿತ್ತು, ಎಲ್ಲನೂ ಓಕೆ ಅಂತಿದ್ದಾರೆ. ಬಟ್ ಸಡನ್ ಆಗಿ ಯಾಕೆ ಈ ಥರ ಅಂತ ಹೇಳ್ತಿದ್ದಾರೆ ಅಂತಂದರೆ ದಶಾಭುಕ್ತಿಯಲ್ಲಿ ಈ 3, 6, 8, 10ನೇ ಮನೆ ಬಂತು ಅಂತಂದರೆ ಎಂಗೇಜ್ಮೆಂಟ್ ಮುರಿದು ಬೀಳುವ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಸೊ ಜ್ಯೋತಿಷ್ಯನ ಎಲ್ಲಿ ಬಳಸ್ಕೋಬೋದು ಅಂದರೆ ಈವೆಂಟ್ ಆರ್ಗನೈಸ್ಡ್ ಮಾಡೋದಕ್ಕಿಂತ ಮುಂಚೆನೇ ಈವೆಂಟ್ ಆರ್ಗನೈಸ್ ಆಗುತ್ತಾ ಅನ್ನೋದಕ್ಕೆ ಮುನ್ನೆಚ್ಚರಿಕೆ ಕ್ರಮದಲ್ಲಿ ನಾವು ಜ್ಯೋತಿಷ್ಯನ ಬಳಸ್ಬೋದು. ಎಲ್ಲ ಆದಮೇಲೆ ಪರಿಹಾರ ಹುಡುಕೋದಲ್ಲ, ಆಗೋದಕ್ಕಿಂತ ಮುಂಚೆನೇ ನೋಡಿಕೊಂಡ್ರೆ ಈವೆಂಟ್ನ ಪೋಸ್ಟ್ಪೋನ್ ಮಾಡಿ ಯಾವ ಸಂದರ್ಭದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋದನ್ನ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಯಲ್ಲಿ 2, 7, 5, 9, 11ನೇ ಮನೆ ಬಂತು ಅಂತಂದ್ರೆ ಅದು ಗೋಚಾರ ಫಲ ಆಗಿರಲಿ ಅಥವಾ ದಶಾಭುಕ್ತಿಯಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಮಂತಲ್ಲಿ ಈ ಗ್ರಹಗಳ ದಶಾಭುಕ್ತಿ ಅಥವಾ ಭುಕ್ತಿ ಚಾಲ್ತಿಯಲ್ಲಿ ಇರುತ್ತೆ ಅಂದಾಗ ನೀವು ಎಂಗೇಜ್ಮೆಂಟ್ಗೆ ಹೋಗೋದ್ರಿಂದ ಆ ಎಂಗೇಜ್ಮೆಂಟ್ ಸಕ್ಸಸ್ಫುಲ್ ಆಗಿ ನಿಮ್ಮಂತೆಯೇ ನಡೆಯುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.